ಕೇದಾರನಾಥ ದೇವಾಲಯ ಮತ್ತು ಹಿಂದೂ ಪುರಾಣಗಳಲ್ಲಿ ಅದರ ಮಹತ್ವದ ಬಗ್ಗೆ ಹಲವಾರು ದಂತಕಥೆಗಳಿವೆ. ಕೆಲವು ಗಮನಾರ್ಹ ದಂತಕಥೆಗಳನ್ನ ನಾವಿಂದು ತಿಳಿಯೋಣ. ಪಾಂಡವರ ದಂತಕಥೆ. ಹಿಂದೂ ಮಹಾಕಾವ್ಯ ಮಹಾಭಾರತದ ನಾಯಕರಾದ ಪಾಂಡವರು ತಮ್ಮ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವಂತಹ ಮಾರ್ಗವಾಗಿ ಕೇದಾರನಾಥ ದೇವಾಲಯವನ್ನ ನಿರ್ಮಿಸಿದ್ರು ಎಂದು ಹೇಳಲಾಗುತ್ತೆ. ದಂತಕಥೆಯ ಪ್ರಕಾರ ಶಿವನು ಗೂಳಿಯ ರೂಪವನ್ನ ಧರಿಸಿ ಪಾಂಡವರಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದನು. ಆದರೆ ಅಂತಿಮವಾಗಿ ಕೇದಾರನಾಥದಲ್ಲಿ ಪಾಂಡವರಿಂದ ಮೂಲೆ ಗುಂಪಾಗುತ್ತಾನೆ. ನಂತರ ಶಿವನು ನೆಲದೊಳಗೆ ಕಣ್ಮರೆಯಾದನು. ತನ್ನ ಗೂನು ಮಾತ್ರ ಮೇಲ್ಮೈಯಲ್ಲಿ ಉಳಿಸಿದನು. ಶಿವನು ನೆಲದೊಳಗೆ ಕಣ್ಮರೆಯಾದ ಸ್ಥಳದಲ್ಲಿಯೇ ಈ ದೇವಾಲಯವನ್ನ ನಿರ್ಮಿಸಲಾಗಿದೆ ಎಂದು ನಂಬಲಾಗಿದೆ. ನರ ಮತ್ತು ನಾರಾಯಣ ಋಷಿಗಳು ಕೇದಾರನಾಥದಲ್ಲಿ ಹಲವು ವರ್ಷಗಳ ಕಾಲ ಧ್ಯಾನ ಮಾಡ್ತಾ ಇದ್ರು ಎಂದು ನಂಬಲಾಗಿದೆ. ಮತ್ತು ಶಿವನು ಅವರ ಭಕ್ತಿಗೆ ತುಂಬಾ ಮೆಚ್ಚಿ ದೇವಾಲಯದಲ್ಲಿ ಅವರಿಗೆ ಶಾಶ್ವತ ವಾಸಸ್ಥಾನವನ್ನ ನೀಡಿದನು ಎಂದು ನಂಬಲಾಗಿದೆ. ಇನ್ನ ಲಿಂಗದ ದಂತಕಥೆ. ಕೇದಾರನಾಥ ದೇವಾಲಯದಲ್ಲಿರುವ ಶಿವನ ಸಂಕೇತವಾದ ಲಿಂಗವು ಭೂಮಿ, ಗಾಳಿ, ನೀರು ಮತ್ತು ಬೆಂಕಿಯ ಅಂಶಗಳಿಂದ ನೈಸರ್ಗಿಕವಾಗಿ ರೂಪುಗೊಂಡಿದೆ ಎಂದು ಹೇಳಲಾಗುತ್ತದೆ. ಈ ದಂತಕಥೆಗಳು ಮತ್ತು ಇತರ ದಂತಕಥೆಗಳು ಕೇದಾರನಾಥವನ್ನ ಹಿಂದೂಗಳಿಗೆ ಮಹತ್ವದ ಯಾತ್ರಾ ಸ್ಥಳವನ್ನಾಗಿ ಮಾಡಿವೆ ಮತ್ತು ಶಿವನ ಅನುಯಾಯಿಗಳಿಗೆ ಪೂಜ್ಯ ಸ್ಥಳವಾಗಿದೆ.